ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಏಪ್ರಿಲ್ 23ನೇ ತಾರೀಕು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ಚುನಾವಣೆಗಳಲ್ಲಿ ದಾಖಲೆ ಪ್ರಮಾಣದ ಮತದಾನ ಆಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಈ ಎರಡು ರಾಜ್ಯಗಳಲ್ಲಿ ಇಷ್ಟೊಂದು ಪ್ರಮಾಣದ ವೋಟಿಂಗ್ ಆಗಿರಲಿಲ್ಲ. ತಮಿಳುನಾಡಲ್ಲಿ 85% ವೋಟಿಂಗ್ ಆದರೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದಲ್ಲಿ 92%ಗೂ ಅಧಿಕ ಪ್ರಮಾಣದ ವೋಟಿಂಗ್ ಆಗಿದೆ. ಅದನ್ನ ಆಯಾ ಪಕ್ಷಗಳು ತಮಗನುಕೂಲ ಆಗಿದೆ ಅನ್ನೋ ತರ ಬಿಂಬಿಸಿಕೊಳ್ತಾ ಇವೆ. ತಮಿಳುನಾಡಲ್ಲಿ ಡಿಎಂಕೆ ಇದು ಕೇಂದ್ರದ ಡಿಲಿಮಿಟೇಷನ್ ವಿರುದ್ಧ ರಾಜ್ಯದ ಜನ ಕೊಟ್ಟಿರೋ ತೀರ್ಪು ಅಂತ ಹೇಳ್ಕೊತಾ ಇದೆ. ಎಐಎಡಿಎಂಕೆ ಆಡಳಿತಾರೂಢ ಡಿಎಂಕೆ ವಿರುದ್ಧದ ಜನಾಕ್ರೋಶ ಅಂತ ಹೇಳ್ತಾ ಇದೆ. ಆದರೆ ಕೆಲ ರಾಜಕೀಯ ವಿಶ್ಲೇಷಕರು ತಮಿಳುನಾಡಿನ ಈ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಳಕ್ಕೆ ಜೋಸೆಫ್ ವಿಜಯ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ವಿಜಯ್ ಆಗಮನದಿಂದಲೇ ಅಲ್ಲಿ ವೋಟಿಂಗ್ನ ಪ್ರಮಾಣ ಹೆಚ್ಚಾಗಿದೆ ಅಂತ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಬಂಗಾಳದಲ್ಲಿ ಟಿಎಂಸಿ ಬಿಜೆಪಿ ವಿರುದ್ಧ ಜನಾಕ್ರೋಶ ಇದು ಅಂತ ಹೇಳಿದ್ರೆ ಬಿಜೆಪಿ ಅದಕ್ಕೆ ಉಲ್ಟಾ ಹೇಳ್ತಾ ಇದೆ. ಹಾಗಾದ್ರೆ ಈ ಹಿಂದೆ ರಾಜ್ಯಗಳಲ್ಲಾಗಿದ್ದ ವೋಟಿಂಗ್ ರೆಕಾರ್ಡ್ ಹೇಗಿತ್ತು? ಈ ಬಾರಿಯ ಮತ ಪ್ರಮಾಣದ ಹೆಚ್ಚಳಕ್ಕೆ ಕಾರಣಗಳೇನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಏಪ್ರಿಲ್ 23 ಗುರುವಾರ ಭಾರತದ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗಳು ನಡೆದಿವೆ. ತಮಿಳುನಾಡಿನ ಎಲ್ಲ 234 ಸ್ಥಾನಗಳಿಗೆ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದಲ್ಲಿ 152 ಸ್ಥಾನಗಳಿಗೆ ಚುನಾವಣೆಗಳಾಗಿವೆ. ಮತದಾರರು ತಮ್ಮ ನಿರ್ಧಾರವನ್ನ ಮತಪೆಟ್ಟಿಗೆಗಳ ಒಳಗೆ ಭದ್ರಗೊಳಿಸಿದ್ದಾರೆ. ಸಾಮಾನ್ಯವಾಗಿ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದ ಚುನಾವಣೆಗಳು ಅಂದ್ರೆ ಅಲ್ಲಿ ಗಲಭೆಗಳು, ಹೊಡೆದಾಟಗಳು ಸಾಮಾನ್ಯ. ಅದೇ ರೀತಿ ಈ ಬಾರಿ ಕೂಡ ಪಶ್ಚಿಮ ಬಂಗಾಳದಲ್ಲಿ ಒಂದಷ್ಟು ಅಹಿತಕರ ಘಟನೆಗಳು ನಡೆದಿವೆ. ಅದನ್ನು ಹೊರತುಪಡಿಸಿ ಭಾರತ ಸ್ವಾತಂತ್ರ್ಯ ಬಂದ ನಂತರ ಬಂಗಾಳದಲ್ಲಿ ಈ ಬಾರಿ ಅತಿ ಹೆಚ್ಚು ಮತದಾನ ನಡೆದಿದೆ. ಅಲ್ಲಿ ಮೊದಲ ಹಂತದ 152 ಕ್ಷೇತ್ರಗಳಲ್ಲಿ 92.6% ಮತದಾನ ಆಗಿದೆ. ಅದರಲ್ಲೂ ಭಾಗಬಂಗೋಲಾ ವಿಧಾನಸಭಾ ಕ್ಷೇತ್ರದಲ್ಲಿ 97% ಮತದಾನ ಆಗಿರುವುದು ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಡೆದ ಮೊದಲ ಹಂತದ ಚುನಾವಣೆಯಲ್ಲಿ ಅತಿ ಕಡಿಮೆ ಪ್ರಮಾಣದ ಮತದಾನ ಆಗಿರುವುದು ಡಾರ್ಜಿಲಿಂಗ್ ಅಲ್ಲಿ. ಅಲ್ಲಿ 82.1% ಜನ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ಬಾರಿಯ ವಿಶೇಷ ಏನು ಗೊತ್ತಾ? 152 ಕ್ಷೇತ್ರಗಳ ಪೈಕಿ 127 ಕ್ಷೇತ್ರಗಳಲ್ಲಿ 90%ಕ್ಕಿಂತಲೂ ಹೆಚ್ಚು ಮತದಾನ ಆಗಿದೆ. ಹಾಗೆ ಇನ್ನುಳಿದ 25 ಕ್ಷೇತ್ರಗಳಲ್ಲಿ 80ರಿಂದ 90% ಮತದಾನ ಆಗಿದೆ. ಸೊ ಪಶ್ಚಿಮ ಬಂಗಾಳದ ಜನ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಮತದಾನದ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ವೋಟಿಂಗ್ ಯಾರಿಗೆ ಲಾಭವನ್ನ ತಂದು ಕೊಡುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಬಿಜೆಪಿ ಹಾಗೂ ಟಿಎಂಸಿ ಎರಡೂ ಕೂಡ ಈ ಮತದಾನದ ಬಗ್ಗೆ ತಮ್ಮದೇ ಆದ ವಿಶ್ಲೇಷಣೆಯನ್ನ ಕೊಡ್ತಾ ಇವೆ. ಬಿಜೆಪಿ ಈ ಬಾರಿಯ ವೋಟಿಂಗ್ ಪಶ್ಚಿಮ ಬಂಗಾಳದಲ್ಲಿನ ಅಧಿಕಾರವನ್ನ ಬದಲಿಸುತ್ತೆ ಅಂತ ಹೇಳ್ತಾ ಇದೆ. ಸಾಮಾನ್ಯವಾಗಿ ಯಾವಾಗ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗುತ್ತೋ ಆಗೆಲ್ಲ ಬಿಜೆಪಿ ಗೆಲ್ಲುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಆದರೆ ಅದು ಅಂತಿಮ ಸತ್ಯ ಏನಲ್ಲ. ವೋಟಿಂಗ್ ಹೆಚ್ಚಾಗಿ ಬಿಜೆಪಿ ಸೋತಿರೋ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ನಮ್ಮ ಕರ್ನಾಟಕದಲ್ಲಿ ಕೂಡ 2019ರಲ್ಲಿ 68.8% ಮತದಾನ ಆಗಿತ್ತು. ಆಗ ಬಿಜೆಪಿಗೆ ಅತಿ ಹೆಚ್ಚು ಸೀಟುಗಳು ಬಂದಿದ್ವು. ಅದೇ 2023ರಲ್ಲಿ 73.8% ಮತದಾನ ಆಯಿತು. ಅಂದ್ರೆ ಶೇಕಡವಾರು ಮತದಾನ ಹೆಚ್ಚಾಯಿತು. ಆದರೆ ಬಿಜೆಪಿ ಪಡ್ಕೊಂಡ ಸೀಟುಗಳ ಸಂಖ್ಯೆ ಕಡಿಮೆ ಆಗಿತ್ತು. ಕಾಂಗ್ರೆಸ್ ಸಂಪೂರ್ಣ ಮೆಜಾರಿಟಿಯನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂತು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕೂಡ ಈ ಹಿಂದಿನ ಚುನಾವಣೆಗಳಲ್ಲಿ ನಿರಂತರವಾಗಿ 82% ಮತದಾನ ಆಗಿದೆ. ಆದರೂ ಅಲ್ಲಿ ಬಿಜೆಪಿ ಅಧಿಕಾರಕ್ಕೇನು ಬಂದಿಲ್ಲ. ಹೀಗಾಗಿ ಮತದಾನದ ಪ್ರಮಾಣ ಹೆಚ್ಚಾದಾಗಲೆಲ್ಲ ಬಿಜೆಪಿಗೆ ಲಾಭ ಆಗತ್ತೆ ಅಂತೇನಲ್ಲ. ಇನ್ನು ಈ ಬಾರಿ ಸರ್ಕಾರದ ವಿರುದ್ಧ ಜನಾಕ್ರೋಶ, ನೇಮಕಾತಿ ಹಗರಣ, ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿಯ ದಾರುಣ ಹತ್ಯೆ ಪ್ರಕರಣ, ನಿರುದ್ಯೋಗ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ದೀದಿ ವಿರುದ್ಧ ಯುವಕರು ಸಿಟ್ಟಿಗೇಳುವುದಕ್ಕೆ ಕಾರಣ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ನಡೆದ ಹಿಂಸಾಚಾರಗಳು ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಮತ ಕ್ರೋಢೀಕರಣಕ್ಕೆ ಕೂಡ ಕಾರಣ ಆಗಿವೆ. ಹಾಗೆ ಈ ಬಾರಿಯ ಚುನಾವಣೆಯಲ್ಲಿ ಆಡಳಿತ ಪಕ್ಷ ಹೆಚ್ಚು ಕೈಯಾಡಿಸೋದಕ್ಕೆ ಸಾಧ್ಯ ಆಗದ ಹಾಗೆ ಅಲ್ಲಿ ಚುನಾವಣಾ ಆಯೋಗ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇದೆ. ಬೂತ್ ಕ್ಯಾಪ್ಚರಿಂಗ್ಗೆ ಅವಕಾಶ ಇಲ್ಲದಂತೆ ಸಿಆರ್ಪಿಎಫ್ ನಿಯೋಜನೆ ಆಗಿದೆ. ಇವೆಲ್ಲ ಕೂಡ ಬಿಜೆಪಿಯ ಗೆಲ್ಲುವ ವಿಶ್ವಾಸವನ್ನ ಹೆಚ್ಚು ಮಾಡ್ತಾ ಇವೆ. ಇನ್ನು ಟಿಎಂಸಿ ಕೂಡ ಕೇಂದ್ರದ ಡಿಲಿಮಿಟೇಷನ್ ನೀತಿಗಳು, ಸರ್ ಕಾರ್ಯಕ್ರಮ, ಬಂಗಾಳಿ ಅಸ್ಮಿತೆ ಮುಂತಾದವುಗಳನ್ನು ಇಟ್ಟುಕೊಂಡು ಮತ ಕ್ರೋಢೀಕರಣಕ್ಕೆ ಮುಂದಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಮಮತಾ ಬ್ಯಾನರ್ಜಿ ಸಾಕಷ್ಟು ಫ್ರೀಗಳನ್ನು ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಆರಿಸಿ ಬಂದ್ರೆ ನಿಮ್ಮ ಮೀನು ಮಾಂಸ ಕಿತ್ಕೋತಾರೆ, ಊಟದ ಹಕ್ಕುಗಳನ್ನು ಕಿತ್ಕೋತಾರೆ ಅಂತ ಮಮತಾ ಬಂಡೋಪಾಧ್ಯಾಯ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ದಾರೆ. ಅದು ಅವರನ್ನ ಗೆಲುವಿನ ದಡ ಮುಟ್ಟಿಸುತ್ತೆ ಅನ್ನೋ ವಿಶ್ವಾಸ ಅವರದ್ದು. ಈಗ ಮತ ಪ್ರಮಾಣ ಹೆಚ್ಚಾಗಿರೋದನ್ನ ಬಿಜೆಪಿಯ ವಿರುದ್ಧ ಹೆಚ್ಚು ಮತದಾನ ಆಗಿದೆ. ಇದು ಬಂಗಾಳದ ಅಸ್ಮಿತೆಯನ್ನು ಉಳಿಸೋದಕ್ಕೆ
ಗೆಲ್ಲೋದಿಕ್ಕಾದ ಮತ ಪ್ರಮಾಣ ಅಂತ ಟಿಎಂಸಿ ಹೇಳ್ಕೊಳ್ತಾ ಇದೆ. ಗೆಳೆಯರೆ, ಇಲ್ಲಿ ಎರಡನೇ ಹಂತದ ಮತ ಪ್ರಮಾಣ ಕೂಡ ಇರೋದ್ರಿಂದ ಎರಡೂ ಪಕ್ಷಗಳು ತಮ್ಮ ಪರಾನೇ ಜನಾಭಿಪ್ರಾಯ ಇದೆ, ನಾವೇ ಗೆಲ್ಲೋದು ಅಂತ ಹೇಳ್ಕೊಳ್ತಾ ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೆಲ್ಲೋ ಅಭ್ಯರ್ಥಿಗೆ ಮತ ಹಾಕಬೇಕು, ಆ ಮೂಲಕ ನನ್ನ ಮತದಿಂದಲೇ ಅವರು ಗೆದ್ರು ಅಂತ ಹೇಳ್ಕೊಂಡು ಈಗೋ ಸ್ಯಾಟಿಸ್ಫೈ ಮಾಡ್ಕೋಬೇಕು ಅನ್ನೋ ಗುಣ ಇರುತ್ತೆ. ಅಂಥ ಮತದಾರರನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ನಾವೇ ಗೆಲ್ಲೋದು ಅಂತ ಪ್ರತಿ ಚುನಾವಣೆಯಲ್ಲಿ ಪ್ರತಿಯೊಂದು ಪಕ್ಷನೂ ಹೇಳ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಕೂಡ ಮೊದಲ ಹಂತದ ಮತದಾನದಲ್ಲಿ ಜನ ಯಾರಿಗೆ ಬೇಕಾದರೂ ಮತ ಹಾಕಿರಲಿ, ಎರಡನೇ ಹಂತದ ಮತದಾನದಲ್ಲಿ ನಮ್ಮ ಪರ ಹೆಚ್ಚು ಮತಗಳು ಬೀಳಲಿ ಅನ್ನೋ ಕಾರಣಕ್ಕೆ ಒಂದು ಅಭಿಪ್ರಾಯವನ್ನು ಮೂಡಿಸುವ ಕೆಲಸವನ್ನ ಎರಡೂ ಪಕ್ಷಗಳು ಮಾಡ್ತಾ ಇವೆ. ಇನ್ನು ಪಶ್ಚಿಮ ಬಂಗಾಳದ ಚುನಾವಣೆಯ ಕಾವು ಎಷ್ಟು ಹೆಚ್ಚಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬಿಸಿಲಿನ ಝಳ ಕೂಡ ಅಲ್ಲಿ ಹೆಚ್ಚಾಗಿದೆ. ಆದ್ರೆ ಆ ಬಿಸಿಲಿನ ಝಳಕ್ಕೂ ಜನ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಹಕ್ಕನ್ನ ಈ ಬಾರಿ ಚಲಾಯಿಸಿದ್ದಾರೆ. ಹಾಗೆ ನೋಡಿದ್ರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಕಾವು ಶುರುವಾದಾಗಿಂದಲೂ ಸಾಕಷ್ಟು ವಿರೋಧಗಳು ಕೂಡ ಕೇಳಿ ಬರ್ತಾ ಇದ್ವು. ಅಲ್ಲಿ ಸರ್ ಕಾರ್ಯಕ್ರಮದ ಅಡಿಯಲ್ಲಿ ಸರಿಸುಮಾರು 91 ಲಕ್ಷ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಲಾಯಿತು. ಒಟ್ಟು 10% ಮತದಾರರನ್ನ ಲಿಸ್ಟ್ ನಿಂದ ಹೊರಹಾಕಲಾಗಿತ್ತು. ಮುರ್ಷಿದಾಬಾದಲ್ಲಿ 7,84,000 ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ಹೊರಗಿಡಲಾಯಿತು. ನೋಯ್ಡಾದಲ್ಲಿ 4,85,000, ಮಾಲ್ಡಾದಲ್ಲಿ 4,59,000 ಓಟುಗಳು ತೆಗೆಯಲ್ಪಟ್ಟವು. ಇದನ್ನ ಟಿಎಂಸಿ ಲೀಗಲ್ ರಿಗಿಂಗ್ ಅಂತ ಕರೀತು. ಇನ್ನು ಮೊದಲ ಹಂತದ ಚುನಾವಣೆ ನಡೆದ ಕ್ಷೇತ್ರಗಳ ಪೈಕಿ ಸುಮಾರು 27 ಲಕ್ಷದಷ್ಟು ಮತಗಳು ತಾರ್ಕಿಕ ವ್ಯತ್ಯಾಸದಿಂದ ಹೊರಹಾಕಲ್ಪಟ್ಟವು. ಅದರಲ್ಲಿ 17 ಲಕ್ಷ ಮುಸ್ಲಿಂ ಮತಗಳಿದ್ರೆ ಸುಮಾರು 10 ಲಕ್ಷ ಹಿಂದೂ ಹೆಸರುಗಳು ಕೂಡ ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದ್ವು. ಗೆಳೆಯರೆ, ಕಳೆದ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ಒಟ್ಟು ಮತದಾರರ ಪೈಕಿ 27.1% ಮುಸ್ಲಿಂ ಮತಗಳಿದ್ವು. ಈ ಬಾರಿ ಅದು 30% ಮುಟ್ಟಿದೆ ಅಂತ ಅಂದಾಜು ಮಾಡಲಾಗಿದೆ. ಈ ಮತಗಳು ಸಾಂಪ್ರದಾಯಿಕವಾಗಿ ಬಿಜೆಪಿ ವಿರುದ್ಧ ಗೆಲ್ಲುವ ಅಭ್ಯರ್ಥಿಗೆ ಚಲಾವಣೆ ಆಗತ್ವೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮುಸ್ಲಿಂ ಮತಗಳನ್ನು ಪಡ್ಕೋತಾರೆ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಅವರು ಸಿಎಎ ವಿರುದ್ಧ ಮಾತಾಡಿದ್ರು. ಅದನ್ನು ವಿರೋಧಿಸುವ ನಮಗೆ ಮತ ಕೊಡಿ ಅಂತ ಕೇಳಿದ್ರು. ಜೊತೆಗೆ ಸರ್ ಕಾರ್ಯಕ್ರಮ ಒಂದು ಸಮುದಾಯದ ಮತದಾರರನ್ನ ಚುನಾವಣೆಗಳಿಂದ ದೂರ ಇಡ್ತಾ ಇದೆ ಅಂತ ಹೇಳೋ ಮೂಲಕ ಆ ಸಮುದಾಯದ ಮತಗಳ ಕ್ರೋಢೀಕರಣಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದೆಲ್ಲದರ ನಡುವೆ ಅಲ್ಲಿ 92.3% ಮತದಾನ ಮೊದಲ ಹಂತದಲ್ಲಿ ನಡೆದಿದೆ. ಇದು ದಾಖಲೆಯ ಮತದಾನ ಅನ್ನಿಸ್ಕೊಳ್ತಾ ಇದೆ. ಹಾಗೆ ನೋಡಿದ್ರೆ 2021 ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ 82.3% ಮತದಾನ ಆಗಿತ್ತು. 2016ರಲ್ಲಿ 82.2% ಮತದಾನ ಆಗಿತ್ತು. ಅದೇ 2011ರಲ್ಲಿ 84.6% ಮತದಾನ ಆಗಿದ್ರೆ 2006ರಲ್ಲಿ 82% ವೋಟಿಂಗ್ ಆಗಿತ್ತು. ಕಳೆದ 4 ಎಲೆಕ್ಷನ್ಗಳಲ್ಲಿ ಕೂಡ ಬಂಗಾಳದ ವೋಟಿಂಗ್ ಪ್ರಮಾಣ 82% ದಾಟಿದೆ. ಈಗ ಅದು 92% ದಾಟಿದೆ. ಈ ಮೂಲಕ ಪ್ರತಿ ಬಾರಿಗಿಂತಲೂ ಈ ಬಾರಿ ಮತದಾನದ ಪ್ರಮಾಣ ಅಲ್ಲಿ ಹೆಚ್ಚಾಗಿದೆ. ಅಲ್ಲಿ ಈ ಬಾರಿ ಸರ್ ಕಾರ್ಯಕ್ರಮದ ಅಡಿಯಲ್ಲಿ ಸಾವಿಗೀಡಾದವರ ಹೆಸರುಗಳನ್ನ 2-3 ಮತಗಟ್ಟೆಗಳಲ್ಲಿ ನೋಂದಾವಣೆಗೊಂಡಿದ್ದ ಮತಗಳನ್ನ ಪಶ್ಚಿಮ ಬಂಗಾಳದಲ್ಲಿ ವಾಸ ಇಲ್ಲದೆ ಬೇರೆ ಬೇರೆ ಕಡೆಗಳಿಗೆ ವಲಸೆ ಹೋಗಿದ್ದವರು, ಅಲ್ಲಿ ಮತದಾನದ ಸಮಯಕ್ಕೆ ಬರೋದಿಕ್ಕೆ ಸಾಧ್ಯವಾಗದವರ ಹೆಸರುಗಳನ್ನ ಡಿಲೀಟ್ ಮಾಡಿದ್ದಾರೆ. ಇದರಿಂದ ಯಾರಿಗೆ ಮತ ಚಲಾವಣೆ ಮಾಡೋದಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ವೋ ಅಂಥವರ ಹೆಸರುಗಳು ಡಿಲೀಟ್ ಆಗಿರೋದ್ರಿಂದ ಮತದಾನದ ಪ್ರಮಾಣ ಹೆಚ್ಚಾದಂತೆ ಕಂಡು ಬರ್ತಾ ಇದೆ. ಇನ್ನು ತಮಿಳುನಾಡು. ಗೆಳೆಯರೆ, ತಮಿಳುನಾಡಲ್ಲಿ ಈ ಬಾರಿ 85% ವೋಟಿಂಗ್ ಆಗಿದೆ. ಹಾಗೆ 2021ರಲ್ಲಿ 73.63%, 2016ರಲ್ಲಿ 74.81%, 2011ರಲ್ಲಿ 78.3%, 2006ರಲ್ಲಿ 70.56% ಹಾಗೂ 2001ರಲ್ಲಿ 59%, 1996ರಲ್ಲಿ 66.95% ಮತದಾನ ಆಗಿತ್ತು. ಸೊ 2011ರಲ್ಲಿ 78% ವೋಟಿಂಗ್ ಇಲ್ಲಿವರೆಗೆ ದಾಖಲೆಯಾಗಿ ಉಳ್ಕೊಂಡಿತ್ತು. ಆದರೆ ಈಗ ಆ ದಾಖಲೆಗಳನ್ನು ಮುರಿದು 85%ನಷ್ಟು ಜನ ಮತದಾನವನ್ನು ಮಾಡಿದ್ದಾರೆ. ತಮಿಳುನಾಡಿನ ಸೇಲಂ ಜಿಲ್ಲೆಯ ವೀರಪಾಂಡಿ ಕ್ಷೇತ್ರದಲ್ಲಿ 93.4% ಮತದಾನ ಆಗಿದೆ. ಇದು ಅತಿ ಹೆಚ್ಚು ಮತದಾನವಾದ ಕ್ಷೇತ್ರ ಅಂತ ಗುರುತಿಸ್ಕೊಳ್ತಾ ಇದೆ. ಹಾಗೆ ಅತಿ ಕಡಿಮೆ ಮತದಾನ ಆಗಿರೋದು ಪಾಲಯಂ ಕೊಟ್ಟೈನಲ್ಲಿ. ತಿರುನಲ್ವೇಲಿಯ ಈ ಕ್ಷೇತ್ರದಲ್ಲಿ 69%ನಷ್ಟು ಮತದಾನ ಆಗಿದೆ. ಇನ್ನು ಸುಮಾರು 8 ಕ್ಷೇತ್ರಗಳಲ್ಲಿ 60% 75% ಮತದಾನ ಆಗಿದ್ರೆ 180 ಕ್ಷೇತ್ರಗಳಲ್ಲಿ 75% ಮತದಾನ ಆಗಿದೆ. ಹಾಗೆ 43 ಕ್ಷೇತ್ರಗಳಲ್ಲಿ 90%ಕ್ಕೂ ಹೆಚ್ಚು ಪ್ರಮಾಣದ ಮತದಾನ ನಡೆದಿದೆ. ಅದರಲ್ಲೂ ಟಿವಿಕೆ ಸಂಸ್ಥಾಪಕ ಜೋಸೆಫ್ ವಿಜಯ್ ಸ್ಪರ್ಧೆ ಮಾಡಿದ್ದ. ಈ ಹಿಂದೆ ವಿಜಯ್ ರ್ಯಾಲಿ ಮಾಡಿ
41 ಮಂದಿ ಸಾವಿಗೀಡಾಗೋದಕ್ಕೆ ಕಾರಣವಾಗಿದ್ದ ಕರೂರು ಕ್ಷೇತ್ರದಲ್ಲಿ 93.3% ಮತದಾನ ಆಗಿದೆ. ಇದು ಬದಲಾವಣೆಗಾಗಿ ಆಗಿರೋ ಮತದಾನ ಅಂತ ಅಲ್ಲಿನ ಪ್ರತಿಪಕ್ಷಗಳ ಕೂಟ ಹೇಳ್ಕೊಳ್ತಾ ಇದೆ. ಗೆಳೆಯರೆ, 2011ರಲ್ಲಿ ತಮಿಳುನಾಡಲ್ಲಿ ಅತಿ ಹೆಚ್ಚು ಮತದಾನ ಆಗಿತ್ತು. ಅವತ್ತಿಗೆ ಡಿಎಂಕೆ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬಂದಿದ್ವು. ಕೇಂದ್ರದಲ್ಲಿನ ಹಲವು ಭ್ರಷ್ಟಾಚಾರದ ಪ್ರಕರಣಗಳ ಜೊತೆ ಡಿಎಂಕೆ ಹೆಸರು ತಳಕ್ ಹಾಕೊಂಡಿತ್ತು. ಅದನ್ನೇ ಬಂಡವಾಳ ಮಾಡಿಕೊಂಡ ಎಐಎಡಿಎಂಕೆ ನಾಯಕಿ ಕೆ ಜಯಲಲಿತಾ ಡಿಎಂಕೆ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಚುನಾವಣಾ ರ್ಯಾಲಿಗಳನ್ನ ಪ್ರಚಾರವನ್ನ ಮಾಡಿದ್ರು. ಅವತ್ತು ಡಿಎಂಕೆ ವಿರುದ್ಧ ಜನ ಮತ ಹಾಕಿದ್ರು. ಸೊ ಅಲ್ಲಿ ಅಧಿಕಾರ ಬದಲಾವಣೆ ಆಯಿತು. ಇನ್ನು ಈ ಬಾರಿ ಕೂಡ ಡಿಎಂಕೆ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಜನ ಮತ ಚಲಾವಣೆ ಮಾಡಿದ್ದಾರೆ ಅಂತ ಎಐಎಡಿಎಂಕೆ ಹೇಳ್ಕೊಳ್ತಾ ಇದೆ. ಈ ದಾಖಲೆ ಪ್ರಮಾಣದ ಮತದಾನ ಸ್ಟಾಲಿನ್ ಸರ್ಕಾರದ ವಿರುದ್ಧ ಇರೋ ಜನಾಕ್ರೋಶವನ್ನು ತೋರಿಸ್ತಾ ಇದೆ ಅಂತ ಎಐಎಡಿಎಂಕೆ ಹೇಳ್ತಾ ಇದೆ. ಆದರೆ ಇಲ್ಲಿ ಡಿಎಂಕೆ ಅವರದ್ದು ಬೇರೆ ಇದ್ದೇ ಲೆಕ್ಕಾಚಾರ. ಕೇಂದ್ರದ ಮೋದಿ ಸರ್ಕಾರ ಡಿಲಿಮಿಟೇಷನ್ ಹೆಸರಲ್ಲಿ ದೊಡ್ಡ ಸಮಸ್ಯೆಯನ್ನ ಸೃಷ್ಟಿ ಮಾಡೋದಕ್ಕೆ ಹೋಯ್ತು. ತಮಿಳುನಾಡಿನ ಮಹತ್ವವನ್ನ ನಾಶ ಮಾಡೋದಕ್ಕೆ ಅವರು ಪ್ಲಾನ್ ಮಾಡಿದ್ರು. ಹೀಗಾಗಿ ತಮಿಳುನಾಡಿನ ಜನ ಕೇಂದ್ರದ ವಿರುದ್ಧ ತಮ್ಮ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ತಮಿಳು ಅಸ್ಮಿತೆಯನ್ನ ತೋರಿಸೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನ ಮತದಾನ ಮಾಡಿದ್ದಾರೆ ಅಂತ ಡಿಎಂಕೆ ಹೇಳ್ತಾ ಇದೆ. ಆದರೆ ಇದನ್ನು ರಾಜಕೀಯ ವಿಶ್ಲೇಷಕರು ಒಪ್ತಾ ಇಲ್ಲ. ಯಾಕೆಂದರೆ ಈ ಬಾರಿಯ ಮತ ಪ್ರಮಾಣ ಹೆಚ್ಚಾಗೋದ್ರ ಹಿಂದೆ ಡಿಎಂಕೆ ಹಾಗೂ ಎಐಎಡಿಎಂಕೆಗಳ ಪಾತ್ರ ಇಲ್ಲ, ಬದಲಾಗಿ ಅಲ್ಲಿ ವಿಜಯ್ ಪಾತ್ರ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇಲ್ಲಿ 10% ಹೆಚ್ಚುವರಿ ಮತಗಳೇನಿವೆ ಅವೆಲ್ಲ ಕೂಡ ಯುವ ಮತದಾರರ ಮತಗಳು. ಸಾಮಾನ್ಯವಾಗಿ ರಾಜ್ಯದ ಎರಡೂ ಪಕ್ಷಗಳ ವಿರುದ್ಧ ಅಲ್ಲಿನ ಯುವ ಮತದಾರನಿಗೊಂದು ಆಕ್ರೋಶ ಇದೆ. ಅವರು ಡಿಎಂಕೆ ಆಡಳಿತವನ್ನು ನೋಡಿದ್ದಾರೆ, ಎಐಎಡಿಎಂಕೆ ಆಡಳಿತವನ್ನು ನೋಡಿದ್ದಾರೆ. ಎರಡೂ ಆಡಳಿತಗಳಲ್ಲಿ ನಿರೀಕ್ಷಿತ ಬದಲಾವಣೆಗಳೇನೂ ಆಗಿಲ್ಲ. ಹೀಗಾಗಿ ಈ ಎರಡೇ ಪಕ್ಷಗಳಿಗೆ ಓಟ ಹಾಕಬೇಕು ಅಂದಾಗ ಯುವ ಮತದಾರ ಮತದಾನದ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸ್ತಾನೆ. ಇಬ್ಬರಲ್ಲಿ ಯಾರಿಗೂ ಓಟ್ ಹಾಕೋದು ಬೇಡ ಅಂದುಕೊಂಡಾಗ ಮತದಾನದಿಂದ ದೂರ ಉಳಿಯೋ ಸಾಧ್ಯತೆಗಳು ಹೆಚ್ಚಿರುತ್ತವೆ. ನಮ್ಮಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿಗಳು ಯಾರು ಬೇಡ ಅಂತಾದಾಗ ನೋಟಾಗೆ ಮತ ಚಲಾಯಿಸೋದಕ್ಕೆ ಅವಕಾಶ ಇದೆ. ಆದರೂ ನೋಟಾ ಮತಗಳಿಗೆ ಯಾವ ಬೆಲೆಯೂ ಇಲ್ಲ. ನೋಟಾಕ್ಕೆ ಮತ ಹಾಕೋದನ್ನ ಯುವ ಮತದಾರರು ವ್ಯರ್ಥ ಅಂತಲೇ ಭಾವಿಸ್ತಾರೆ. ಹೀಗಾಗಿ ಅವರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಯೋ ಅವಕಾಶಗಳು ಹೆಚ್ಚಿರುತ್ತವೆ. ಆದರೆ ಈ ಬಾರಿ ಅವರಿಗೆ ಮೂರನೇ ಆಯ್ಕೆಯಾಗಿ ವಿಜಯ್ ಅವರ ಟಿವಿಕೆ ಕಾಣಿಸ್ತಾ ಇದೆ. ಸೊ ಮತದಾನದ ಪ್ರಮಾಣ ಇಲ್ಲಿ ಹೆಚ್ಚಾಗೋದಿಕ್ಕೆ ಟಿವಿಕೆ ಕಾರಣ ಅಂತ ಒಂದಷ್ಟು ಜನ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಈ ಬಾರಿ ತಮಿಳುನಾಡಲ್ಲಿ ಅಣ್ಣಾಮಲೈ ಕೂಡ ಒಂದು ಪರ್ಯಾಯ ಶಕ್ತಿಯಾಗಿ ಮತದಾರರಿಗೆ ಕಾಣಿಸ್ತಾ ಇದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಫ್ಯಾಕ್ಟರ್ನಿಂದಲೇ ಬಿಜೆಪಿ ಪರ ಮತ ಚಲಾವಣೆಯ ಪರ್ಸೆಂಟೇಜ್ ಹೆಚ್ಚಾಗಿತ್ತು. ಈ ಬಾರಿ ಕೂಡ ಅಣ್ಣಾಮಲೈ ದೊಡ್ಡ ಪ್ರಮಾಣದಲ್ಲಿ ಯುವ ಮತದಾರರನ್ನ ಆಕರ್ಷಿಸುವ ಸಾಧ್ಯತೆಗಳಿದ್ವು. ಆದರೆ ವಿಧಾನಸಭಾ ಚುನಾವಣೆಗಳು ಘೋಷಣೆ ಆದ ನಂತರ ಅಣ್ಣಾಮಲೈ ಚುನಾವಣೆಗಳಿಂದ ಸ್ವಲ್ಪ ಮಟ್ಟಿಗೆ ಅಂತರವನ್ನ ಕಾಪಾಡಿಕೊಂಡ್ರು. ಜೊತೆಗೆ ಬಿಜೆಪಿ ಪ್ರತ್ಯೇಕವಾಗಿ ಇಲ್ಲಿ ಚುನಾವಣೆಗಳಿಗೆ ಸ್ಪರ್ಧೆ ಮಾಡಲಿಲ್ಲ. ಎಐಎಡಿಎಂಕೆ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣಾ ಕಣದಲ್ಲಿ ಕಾಣಿಸ್ಕೊಳ್ತು. ಹೀಗಾಗಿ ಅಣ್ಣಾಮಲೈ ಫ್ಯಾಕ್ಟರ್ ಕೂಡ ಯುವ ಮತದಾರರನ್ನ ದೊಡ್ಡ ಪ್ರಮಾಣದಲ್ಲಿ ಆಕರ್ಷಿಸುವ ಸಾಧ್ಯತೆಗಳಿರ್ತಾ ಇದ್ವು. ಆದರೆ ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡ ಕಾರಣಕ್ಕೆ ಆ ಸಾಧ್ಯತೆಗಳು ತಪ್ಪಿದ್ವು. ಆ ಅವಕಾಶವನ್ನ ವಿಜಯ್ ತಮ್ಮದಾಗಿಸಿಕೊಂಡಿದ್ದಾರೆ. ವಿಜಯ್ ಫ್ಯಾಕ್ಟರ್ನಿಂದಾನೇ ಇಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗಿದೆ ಅಂತ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದರ ಜೊತೆಗೆ ತಮಿಳುನಾಡಲ್ಲಿ ಕೂಡ ಸರ್ ಫ್ಯಾಕ್ಟರ್ ಕೆಲಸ ಮಾಡಿದೆ. ಅಲ್ಲಿ ಕೂಡ ಸಾವಿಗೀಡಾದವರು 2-3 ಕಡೆಗಳಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡವರು, ತಮಿಳುನಾಡಲ್ಲಿ ವಾಸ ಇಲ್ಲದೆ ಬೇರೆ ಬೇರೆ ಕಡೆಗಳಿಗೆ ವಲಸೆ ಹೋದವರು, ಮತದಾನದ ಸಂದರ್ಭಕ್ಕೆ ಯಾರು ಬಂದು ವೋಟ್ ಹಾಕೋದಿಕ್ಕೆ ಸಾಧ್ಯನೇ ಇರೋದಿಲ್ವೋ ಅಂಥವರ ಹೆಸರುಗಳು ಚುನಾವಣಾ ಪಟ್ಟಿಯಿಂದ ಡಿಲೀಟ್ ಆಗಿವೆ. ಇಲ್ಲಿ ಮತದಾನ ಮಾಡೋದಿಕ್ಕೆ ಸಾಧ್ಯ ಇಲ್ಲದವರ ಹೆಸರುಗಳು ಕೂಡ ಮತದಾರರ ಪಟ್ಟಿಲಿದ್ದು ಅವರು ವೋಟ್ ಹಾಕೋದಿಕ್ಕೆ ಬರದೇ ಇದ್ದಾಗ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿರೋ ಹಾಗೆ ಕಾಣುತ್ತೆ. ಆದರೆ ಆ ಹೆಸರುಗಳು ಡಿಲೀಟ್ ಆಗಿ ಯಾರ ಹೆಸರುಗಳಿವೆಯೋ ಅವರೆಲ್ಲ ಮತದಾನದಲ್ಲಿ ಭಾಗಿಯಾಗಿರೋದ್ರಿಂದ ಮತದಾನದ ಪರ್ಸೆಂಟೇಜ್ ಹೆಚ್ಚಾಗಿರೋ ಹಾಗೆ ಕಾಣುವ ಸಾಧ್ಯತೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಗೆಳೆಯರೆ, ತಮಿಳುನಾಡು ಹಾಗೂ ಬಂಗಾಳ ಎರಡೂ ಕಡೆಗಳಲ್ಲಿ 1947ರ ನಂತರ ಅತಿ ಹೆಚ್ಚು ಮತದಾನ ಆಗಿದೆ. ಅಲ್ಲಿ ಯಾರು ಬೇಕಾದರೂ ಗೆಲ್ಲಿ, ಆದರೆ ಆರಂಭದಲ್ಲಿ ಮತದಾನದ ಪರ್ಸೆಂಟೇಜ್ ಹೆಚ್ಚಾಗೋ ಮೂಲಕ ಪ್ರಜಾತಂತ್ರ ಇಲ್ಲಿ ಗೆದ್ದಿದೆ. ಇದು ಗೆಳೆಯರೆ ದಾಖಲೆ ಮತದಾನದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.